ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಮಹಾಶಿವರಾತ್ರಿ ಎಂದು ನಾವು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಕಷ್ಟಗಳನ್ನು, ಜೊತೆಗೆ ನಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗೆ ನಾವು ಮಾಡುವಂತಹ ಪರಿಹಾರಗಳು ಅಂತ. ಹಾಗೇನೇನೆ ಇದೊಂದು ವಿಶೇಷವಾಗಿ ಆಧ್ಯಾತ್ಮ ಜ್ಞಾನ ಜೊತೆಗೆ ಮೋಕ್ಷದ ಚಿಂತನೆಗೆ ಒಂದು ದಾರಿಯಾಗುವಂತಹ ಒಂದು ದಿನ ಅಂತಾನೆ ಹೇಳ್ತೀನಿ. ಹಾಗೇನೇನೆ ಅವತ್ತಿನ ದಿನ ಕುಂಡಲಿ ಹಾಕೊಂಡಾಗ ನಮಗೆ ವಿಶೇಷವಾಗಿ ಜೊತೆಗೆ ವಿಭಿನ್ನವಾದಂತಹ ರೀತಿಯಲ್ಲಿ ಮೋಕ್ಷದ ಚಿಂತನೆಗಳಿಗೆ ದಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೇನೇನೆ ಈ ಶಿವರಾತ್ರಿ ಬಂದು ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಈ ತಿಂಗಳು ಫೆಬ್ರವರಿ 26ನೇ ತಾರೀಕು ಇದೆ. ಶಿವರಾತ್ರಿ ಹಬ್ಬದಂದು ನಾವು ಸಕಲ ಕಷ್ಟ ನಿವಾರಣೆ ಮಾಡಿಕೊಂಡು ಜೊತೆಗೆ ನಮ್ಮ ಮೋಕ್ಷ ಸಾಧನೆಗೂ ಸಮೇತ ಒಂದು ದಾರಿದೀಪ ಆಗುತ್ತೆ ಅಂತೇಳಿ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಶಿವರಾತ್ರಿ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ರಾತ್ರಿ ಎಲ್ಲ ಜಾಗರಣೆ ಇಡಬೇಕು, ಸಿನಿಮಾದ ಹಾಡುಗಳು ಹೇಳ್ಬೇಕು, ಸಿನಿಮಾದ ನಾಟಕಗಳನ್ನು ನೋಡ್ಬೇಕು ಅಥವಾ ಸಿನಿಮಾವನ್ನ ನೋಡ್ಬೇಕು, ಅದರ ಜೊತೆಗೆ ಕೆಟ್ಟ ಕೆಟ್ಟ ಚಟಗಳಾಗಿರುವಂತ ವಿಸ್ಪಿಟ್ ಆಡೋದು ಅಥವಾ ಕುಡಿತದ ಈ ತರ ಎಲ್ಲ ಇರ್ತಾರೆ. ಅದರಿಂದ ಹೊರಗಡೆ ಬಂದು ನಮಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಕಷ್ಟಗಳಿಗಾಗಿರ್ಬೋದು ಅಥವಾ ಮೋಕ್ಷದ ಸಾಧನೆಗೆ, ಯಾಕಂದ್ರೆ ನಾವು ಯಾವುದಕ್ಕನ್ನು ಬೆಲೆ ಕೊಟ್ಟಿಲ್ಲ ಅಂದಂತ ಸಂದರ್ಭದಲ್ಲಿ, ನಾವು ಸಾಯುವಂತಹ ಸಂದರ್ಭದಲ್ಲಿ ಅಥವಾ ಸತ್ತ ನಂತರ ಮೋಕ್ಷದ ಚಿಂತನೆ ನಮಗೆ ವಯಸ್ಸಾಗ್ತಾ ಬರುತ್ತೆ. ಹಾಗೇನೇನೆ ಅಂತಹ ಸಂದರ್ಭದಲ್ಲಿ ಇವತ್ತಿಂದ ನಾವು ಅವೆಲ್ಲವನ್ನು ಮಾಡ್ಕೊಂಡು ಹೋದ್ರೇನೆ ನಮಗೆ ಇಂಥ ಹಬ್ಬಗಳಲ್ಲಿ ನಮ್ಮ ಕರ್ಮಗಳು ಜಾಡಿನ ರೂಪದಲ್ಲಿ ಹಿಡಿದಿರುತ್ತೆ, ಅದನ್ನ ನಾವು ತಿಕ್ಕಿ ತೀಡಿ ಶುದ್ಧ ಮಾಡ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಎಷ್ಟೋ ಜನ ಶಿವನ ಆರಾಧನೆಯನ್ನ ಮಾಡಿದ್ರೆ ಆದ್ರೆ ಏಕಾಗ್ರತೆ ಇರೋದಿಲ್ಲ. ಇಡೀ ರಾತ್ರಿ ಎಷ್ಟೋ ಜನಕ್ಕೆ ಉಪವಾಸ ಮಾಡ್ಲಿಕ್ಕೆ ಆಗಲ್ಲ, ಎಷ್ಟೋ ಜನ ಅವರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ಏಕಾಗ್ರತೆ ಬೇರೆ ಕಡೆ ಇರುತ್ತೆ, ಎಷ್ಟೋ ಜನರು ಏಕಾಗ್ರತೆನೂ ಇರುತ್ತೆ ಜೊತೆಗೆ ಅವರಿಗೆ ಉಪವಾಸವನ್ನು ಸಮೇತ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ನೋಡುವಂಥದ್ದು ಏಕಾಗ್ರತೆನೂ ಬೇಕು, ಜೊತೆಗೆ ಉಪವಾಸ ಮಾಡುವವರು ಉಪವಾಸ ಮಾಡಬಹುದು. ಆದ್ರೆ ಇಲ್ಲಿ ರೋಗ ಇದ್ದವರಿಗಾಗಿರ್ಬೋದು ಅಥವಾ ವೃದ್ಧರಿಗಾಗಿರ್ಬೋದು ಅಥವಾ ಮಕ್ಕಳಿಗೆ ಆಗಿರ್ಬೋದು, ಅವರಿಗೆ ಕಷ್ಟ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಉಪವಾಸಗಳನ್ನ ಮಾಡದೆ, ಅಂದ್ರೆ ಕೆಲವರು ಬರೀ ನೀರು ಕುಡಿಯೋದು, ಕೆಲವರು ಬರೀ ಹಣ್ಣನ್ನ ತಗೊಳ್ಳುವಂಥದ್ದು ಅಥವಾ ಈ ತರ ಫಲಹಾರವನ್ನ ತಗೊಂಡು ಮಾಡೋರು ಇರ್ತಾರೆ. ಆದ್ರೆ ನಾವು ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಾವು ನಿಮ್ಮ ಮನೆತನದಲ್ಲಿ ನಮ್ಮ ಮನೆಗಳಲ್ಲಿ ಯಾವ ರೀತಿ ಇದೆ ಆ ತರನು ಸಮೇತ ನಾವು ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಇಲ್ಲಿ ನಾವು ಉಪವಾಸವನ್ನ ಸರಳವಾಗಿ ಮಾಡಿಕೊಂಡು ಭಗವಂತನ ಚಿಂತನೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬಂದು ಅತಿ ವಿರಳವಾಗಿರುತ್ತೆ, ಜೊತೆಗೆ ಇದು ಬಂದು ರೋಗವಿದ್ದವರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಗೇನೇನೆ ಆರಾಧನೆಗೆ ನಾವು ಈ ತರ ಎಲ್ಲ ಮಾಡೋದ್ರಿಂದ ಅಪಮಾನ ಮಾಡ್ದಂಗಾಗುತ್ತೆ, ಅವಮಾನ ಮಾಡ್ದಂಗಾಗುತ್ತೆ. ಜೊತೆಗೆ ನಮಗೆ ಪೂಜೆ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮನ್ನ ದೇಹವನ್ನ ದಂಡಿಸ್ಕೊಂಡು ನಾವು ಆ ರೀತಿ ಒಂದು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ನಮಗೆ ಮನಸ್ಸೇ ಸೀಮಿತದಲ್ಲಿದ್ದು ಮನಸ್ಸೇನೆ ಒಂದು ಏಕಾಗ್ರತೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಬರೀ ದೇಹವನ್ನ ದಂಡಿಸಿದ್ರೆ ಸಾಕಾಗಲ್ಲ. ಇಲ್ಲಿ ಬಂದು ಮನಸ್ಸು, ಪ್ರೀತಿ, ಭಕ್ತಿ ಇದೆಲ್ಲವೂ ತುಂಬಾ ಮುಖ್ಯವಾಗುತ್ತೆ. ಹಾಗೇನೇನೆ ಇವತ್ತಿನ ದಿನ ಎಲ್ಲರಿಗೂ ಕಾಯಿಲೆ ಇರುವ ಸಂಬಂಧ ಸಣ್ಣ ಸಣ್ಣ ನಿಯಮಗಳನ್ನೇ ಪಾಲಿಸಿ ನಾವು ಸಸ್ಯಾಹಾರವನ್ನ ಸೇವನೆ ಮಾಡಿಕೊಂಡು ಅಂತಹ ಶಿವರಾತ್ರಿ ದಿನ ನೀವು ಸಾತ್ವಿಕವಾದಂತಹ ಆಹಾರಗಳನ್ನ ತಗೊಂಡು ಮಾಂಸಾಹಾರವನ್ನ ತ್ಯಜಿಸಿ ಮದ್ಯವನ್ನ ಸಮೇತ ತ್ಯಜಿಸ್ಬೇಕಾಗುತ್ತೆ. ಎಷ್ಟೋ ಜನ ನೀವು ನೋಡ್ಬೋದು ಮದ್ಯವನ್ನ ಸೇವಿಸಿ ಗಲಾಟೆ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದು ಅವೆಲ್ಲವನ್ನು ಮಾಡ್ತಾರೆ. ಅದನ್ನ ಬಿಟ್ಟು ನಾವು ಅವತ್ತಿನ ದಿನ ಸರಳವಾಗಿ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಹಾಗೇನೇನೆ ಕೆಲವೆಲ್ಲ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಶಿವರಾತ್ರಿ ದಿನ ಕೆಲವರಿಗೆ ನೋಡ್ಬೋದು ಮುಟ್ಟು ಮೈಲಿಗೆ ಆಗಿರ್ತಾರೆ ಅಥವಾ ಯಾರೋ ಆಸ್ಪತ್ರೆಯಲ್ಲಿ ಇರ್ತಾರೆ, ಸಾವುಗಳಾಗಿರ್ಬೋದು ಅಥವಾ ಏನೋ ಒಂದು ಕಷ್ಟದ ಅಂತರದಿಂದ ನಾವು ಶಿವರಾತ್ರಿ ಪೂಜೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅದು ಬರೋದು ತ್ರಯೋದಶಿ ದಿನ ಬರುತ್ತೆ. ಹಾಗೇನೇನೆ ನೀವು ಮಾರ್ಚ್ 10ನೇ ತಾರೀಕಿಗೂ ಸಮೇತ ನೀವು ಮಾಡಬಹುದು. ಹಾಗೆ ಇಂತಹ ಒಂದು ಶಿವರಾತ್ರಿಯ ವಿಶಿಷ್ಟಗಳನ್ನ ಹೇಳಲ್ಪಟ್ಟಿದೆ. ಶಿವಪುರಾಣದಲ್ಲಿ ಶಿವರಾತ್ರಿ ಎಂದು ಶಿವನ ಜನ್ಮದಿನ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಪರಶಿವನು ಈ ದಿನ ಒಂದು ತಾಂಡವ ನೃತ್ಯವನ್ನ ಮಾಡಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಶಿವ ಮತ್ತು ಶಕ್ತಿಯ ಮಿಲನದಿಂದ ಒಂದು ಈ ಪ್ರಪಂಚ ಸೃಷ್ಟಿಯಾಯಿತು ಅಂತಾನು ಹೇಳ್ತಾರೆ. ಒಟ್ಟಾಗಿ ನಮ್ಮ ಶಿವಪುರಾಣ ಆಗಿರ್ಬೋದು, ಲಿಂಗಪುರ ಅಂದ್ರೆ ಪುರಾಣಗಳಲ್ಲೂ ಹಲವಾರು ಕಥೆಗಳ ರೂಪದಲ್ಲಿ ನಮಗೆ ಹೇಳಿದೆ. ಆದ್ರೆ ಇಂತಹ ಒಂದು ಫೆಬ್ರವರಿ
ದಿನದಂದು ನಮಗೆ ಅತ್ಯಂತ ಸೂಕ್ತವಾಗಿರುವಂತಹ ದಿನ. ಹಾಗೇನೇನೆ ಇಲ್ಲಿ ಬಂದು ನಮಗೆ ಗ್ರಹ ಸ್ಥಿತಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೇ ರೀತಿಯ ಹಬ್ಬಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾವು ಸೂರ್ಯೋದಯಕ್ಕೆ ಒಂದು ಕುಂಡಲಿಯನ್ನು ಸಮೇತ ಹಾಕೋತೀವಿ. ಅದರ ಜೊತೆಗೆ ಅದರ ಗ್ರಹ ಸ್ಥಿತಿಯು ಈ ರೀತಿ ಇರುತ್ತೆ. ಯಾಕಂದ್ರೆ ನಾವು ಒಂದು ಆಧ್ಯಾತ್ಮಿಕ ವಿಚಾರ ಆಗಿರ್ಬೋದು, ಒಂದು ಶುಭವಾದ ವಿಚಾರಗಳನ್ನೇ ನಾವು ತೆಗೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ತರ ಜಾತಕದಲ್ಲಿ ಹುಟ್ಟುವಂತವ್ರು ಸಮೇತ ಒಂದು ಆಧ್ಯಾತ್ಮದ ಸಾಧನೆ ಅಥವಾ ಆಧ್ಯಾತ್ಮದ ಚಿಂತನೆ ಅಥವಾ ಮೋಕ್ಷದ ಚಿಂತನೆ ಅಥವಾ ಜ್ಞಾನ ಯೋಗದ ಚಿಂತನೆಗಳನ್ನು ಮಾಡುವಂತವ್ರು ಸಮೇತ ಆಗಿರ್ತಾರೆ. ಹಾಗಾಗಿ ಇಂತಹ ಒಂದು ಆಧ್ಯಾತ್ಮಿಕ ವಿಶೇಷಕ್ಕೆ ಈ ಶಿವರಾತ್ರಿಯು ಬಂದು ಅತ್ಯಂತ ಒಂದು ಶುಭವಾಗಿರುವಂತಹ ಒಂದು ಲಗ್ನ ಆಗಿದೆ ಅಂತೇಳಿ. ಹಾಗೆ ಇಲ್ಲಿ ಬಂದು ಲಗ್ನ ಬಂದು ಕುಂಭ ಲಗ್ನ ಆಗಿರುತ್ತೆ. ಜೊತೆಗೆ ಬೆಳಗಿನ ಜಾವದಲ್ಲಿ ಅಂದ್ರೆ ಆ ಸೂರ್ಯೋದಯಕ್ಕೆ 6 ಗಂಟೆ ಅಂತ ತಗೊಂಡಾಗ ಲಗ್ನದಲ್ಲೇ ಶನಿ ಇದ್ದು ಇವನ ಮೂಲ ತ್ರಿಕೋಣ ಸಮೇತ ಕುಂಭ ರಾಶಿ ಆಗಿರುತ್ತೆ. ಇಲ್ಲಿ 7ನೇ ಮನೆ ಅಧಿಪತಿಯಾಗಿರುವಂತ ರವಿ 5 ಮತ್ತು ಅಂದ್ರೆ ಪಂಚಮ ಮತ್ತು ಅಷ್ಟಮಾಧಿಪತಿ ಆಗಿರುವಂತಹ ಬುಧನೊಂದಿಗೆ ಇದ್ದಾನೆ ಇಲ್ಲಿ ಬಂದು. ಹಾಗೇನೇನೆ ಶುಕ್ರ ಶುಭಗ್ರಹನಾಗಿ ಉಚ್ಚ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿದ್ದಾನೆ. ಜೊತೆಗೆ 4ನೇ ಮನೆಯನ್ನ ನಾವು ಮೋಕ್ಷದ ಸ್ಥಾನ, 4ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಯನ್ನ ನಾವು ಮೋಕ್ಷದ ಸ್ಥಾನಗಳು ಅಥವಾ ಮೋಕ್ಷ ತ್ರಿಕೋನಗಳು ಅಂತ ಸಮೇತ ಹೇಳ್ತೀವಿ. ಇಂತಹ ಒಂದು ಮೋಕ್ಷದ ಸ್ಥಾನ ಅಂತಾನು ಹೇಳ್ತೀವಿ. ಹಾಗೆ 5ನೇ ಮನೆಯಲ್ಲಿ ಕುಜ ಇದ್ದಾನೆ. ಕರ್ಮಸ್ಥಾನದ ಅಧಿಪತಿ ಆಗಿರುವಂತಂದ್ರೆ 10ನೇ ಮನೆ ಅಧಿಪತಿಗಾಗಿರುವಂತ ಕುಜ 5ನೇ ಮನೆಯಲ್ಲಿ ಇರೋದು ಇದೊಂದು ಒಂದು ವಿಶೇಷವಾದಂತ ಯೋಗವನ್ನ ಕೊಡುವಂಥದ್ದು. ಜೊತೆಗೆ ಛಾಯಾಗ್ರಹನಾಗಿರುವಂತಹ ಕೇತು, ನಾವು ರಾಹು ಕೇತು ಅಂತ ಏನ್ ಹೇಳ್ತೀವಿ, ಕೇತು ಬಂದು ಛಾಯಾಗ್ರಹ ಅಂತೀವಿ. ಜೊತೆಗೆ ಆಧ್ಯಾತ್ಮ ಚಿಂತನೆಗಳನ್ನ ಜಾಸ್ತಿ ಮಾಡುವಂತಹ ಗ್ರಹ ಕೇತು ಬಂದು 8ನೇ ಮನೆಯಲ್ಲಿ ಸಮೇತ ಇದ್ದಾನೆ. ಹಾಗಾಗಿ ಇಲ್ಲಿ 2 ಗ್ರಹಗಳು ಪರಿವರ್ತನೆ ಆಗಿದೆ. ಶುಕ್ರನ ಮನೆಯಲ್ಲಿ ಗುರು, ಗುರುವಿನ ಮನೆಯಲ್ಲಿ ಶುಕ್ರ ಅಂತ. ಹಾಗೆ 4ನೇ ಮನೆಯಲ್ಲಿ ಗುರು, 8ರಲ್ಲಿ ಕೇತು, ಹಾಗೆ 12ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಇದೊಂದು ಪ್ರಮುಖವಾದಂತಹ ಮೋಕ್ಷ ಸ್ಥಾನದ ಯೋಗಗಳು. ಅದರ ಜೊತೆಗೆ ಮೋಕ್ಷ ತ್ರಿಕೋನಗಳು ಅಂತ ಹೇಳ್ತೀವಿ ನಾವು, ಕೇಂದ್ರಗಳು ಈ ತರ ಎಲ್ಲ ಕೆಲವೊಂದೊಂದು ಹೇಳ್ತೀವಿ. ಹಾಗೇನೇನೆ ಇದು ಬಂದು ಅರ್ಥದ ಮನೆ ಬೇರೆ, ಕಾಮದ ಮನೆ ಬೇರೆ, ಮೋಕ್ಷದ ಮನೆಗಳು ಅಂತ ಬೇರೆ ಹೇಳ್ತೀವಿ. ಹಾಗೇನೇನೆ ಇದು ಬಂದು ಮೋಕ್ಷದ ಯೋಗವನ್ನು ಕೊಡುವಂತಹ ಒಂದು ದಿನವೂ ಸಮೇತ ಆಗಿದೆ. ಹಾಗಾಗಿ ಇಂತಹ ಒಂದು ಮೋಕ್ಷದ ಯೋಗವನ್ನು ಸಮೇತ ಈ ಕುಂಡಲಿಯಲ್ಲಿ ಇದೆ. ಹಾಗಾಗಿ ಈ ತರ ಕುಂಡಲಿ ಇದ್ದಂತಹ ಸಂದರ್ಭದಲ್ಲಿ ಕೆಲವರಿಗೆ ದೈವ ಸಾಕ್ಷಾತ್ಕಾರ ಆಗುವಂಥದ್ದು ಅಥವಾ ದೈವಿಕ ಅನುಭವಗಳಾಗುವಂಥದ್ದು. ಎಸ್ಪೆಷಲಿ ನೀವು ನೋಡ್ಬೋದು ಕೆಲವೊಂದೊಂದು ಜಾತಕ ಈ ತರ ಇರುತ್ತೆ, ಅಂಥವರಿಗೆ ಒಂದು ದೈವಿಕ ಯೋಗಗಳು ಉಂಟಾಗುವಂಥದ್ದು ಅಥವಾ ದೈವಿಕ ಅನುಭವಗಳು ಉಂಟಾಗುವಂಥದ್ದು. ಮೂಲ ಜಾತಕದಲ್ಲಿ ಏನಾದ್ರೂ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅವರ ಜೀವನದಲ್ಲಿ ದೈವಿಕವಾದಂತಹ ಅನುಭವಗಳು ಅವರಿಗೆ ಸಾಕಷ್ಟು ಬಾರಿ ಆಗುತ್ತೆ. ಜೊತೆಗೆ ಗ್ರಹ ಕುಂಡಲಿಗಳು ಸಮೇತ, ಯಾಕಂದ್ರೆ ಇದೇ ತರ ಇರಬೇಕು ಅಂತಿಲ್ಲ, ಆದ್ರೆ ಮೋಕ್ಷ ತ್ರಿಕೋನಗಳು ಅಂತ ನಾವು 4, 8, 12 ಬಂದು ಮೋಕ್ಷ ತ್ರಿಕೋನ ಸ್ಥಾನಗಳು ಅಂತ ಹೇಳ್ತೀವಿ. ಹಾಗೇನೇನೆ ನಾವು ಇಲ್ಲಿ ಪ್ರತಿ ಹಬ್ಬಗಳಲ್ಲೂ ನಾವು ಒಂದೊಂದು ಕುಂಡಲಿಗಳನ್ನು ಹಾಕೊಂಡು ನಾವು ನೋಡ್ಬೇಕಾಗುತ್ತೆ. ಹಾಗೇನೇನೆ ಪ್ರತಿ ಹಬ್ಬಗಳಲ್ಲೂ ಪ್ರತಿ ಕುಂಡಲಿಯನ್ನು ಹಾಕಿದಂತ ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ಪರಿಹಾರಗಳನ್ನ ನಾವು ನಮ್ಮ ಕರ್ಮಗಳನ್ನ ಕಳೆದುಕೊಳ್ಳಲು ಸಹಾಯ ಆಗುತ್ತೆ. ಜೊತೆಗೆ ನಾವೆಲ್ಲರೂ ಏನಾಗಿದೆ ಅಂದ್ರೆ ಈ ಯಾಂತ್ರಿಕ ಬದುಕಿನಲ್ಲಿ ಭೌತಿಕ ಜೀವನದ ಕಡೆಗೆ ಮಾತ್ರ ಅತಿ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ. ಆದ್ರೆ ನಾವು ಮೋಕ್ಷದ ಚಿಂತನೆಗಳಿಗಾಗಿರ್ಬೋದು ಅಥವಾ ಆಧ್ಯಾತ್ಮದ ಚಿಂತನೆಗಳಿಗೆ ಯಾರು ಜಾಸ್ತಿ ಒತ್ತನ್ನ ಕೊಡ್ತಾ ಇಲ್ಲ. ಹಾಗೆ ನಮ್ಮ ಕರ್ಮಗಳನ್ನ ನಾವು ತುಂಬಾ ಅಂಟಿಸ್ಕೊಂಡೇ ಹೋಗ್ತಾ ಇದೀವಿ. ಇಂತಹ ಕರ್ಮಗಳನ್ನ ನಾವು ಕಳ್ಕೋಬೇಕು ಅಂತಂದಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಯ ಸಿಕ್ಕಿದಂತ ಸಂದರ್ಭದಲ್ಲಿ ನಾವು ಭಗವಂತನ ಆರಾಧನೆ ಅಥವಾ ಶಿವನ ಆರಾಧನೆ, ಆ ಶಕ್ತಿಯ ಆರಾಧನೆಯನ್ನ ನಾವು ಮಾಡ್ಬೇಕಾಗುತ್ತೆ. ನಮ್ಮ ಕರ್ಮಗಳು ಒಮ್ಮೊಮ್ಮೆ ನಾ ಹೇಳಿದೆ ಜಾಡು ತರ ಅಂಟ್ಕೊಂಡಿರುತ್ತದೆ. ಅದನ್ನ ನಾವು ಈಗ ಒಂದು ಹಾಲು ಹುಕ್ಕಿಗೆ ಇದಾದಾಗ ಹಾಗೇ ಬಿಟ್ರೆ ಏನಾಗುತ್ತೆ, ಕಪ್ಪಾಗಿ ಹೋಗುತ್ತೆ. ಕೊನೆಗೆ ನಾವು ತಿಕ್ಕಿ 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 ತೆಗಿಬೇಕಾಗುತ್ತಲ್ಲ, ಅದೇ ರೀತಿ ನಮ್ಮ ಕರ್ಮದ ಶೇಷಗಳು ಅಂತ ಏನಿರುತ್ತೆ ಅಂದ್ರೆ ಬ್ಯಾಲೆನ್ಸಿಂಗ್ ಅಂತ ಏನಿರುತ್ತೆ ಅದನ್ನ ನಾವು ಉಜ್ಜಿ ತೆಗಿಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಮಯಗಳು ಸಮೇತ ಬೇಕಾಗುತ್ತೆ. ಹಾಗಾಗಿ ಇಂತಹ ಕೆಟ್ಟ ಕರ್ಮಗಳು ಜಾಸ್ತಿ ಆದಾಗ ನಮಗೆ ಒಂದು ಕಾಯಿಲೆಗಳು ಜಾಸ್ತಿ ಆಗಿರ್ಬೋದು, ಸಮಸ್ಯೆಗಳು ಜಾಸ್ತಿ ಇರ್ಬೋದು, ಮಾನಸಿಕ ಒತ್ತಡಗಳು ಜಾಸ್ತಿ ಆಗಿರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಒಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವಂಥದ್ದು ಅಥವಾ ಮಕ್ಕಳ ಸಮಸ್ಯೆ, ಮಕ್ಕಳ ಆರೋಗ್ಯ, ಈ ತರ 10 ಮನುಷ್ಯನಿಗೆ ಅಂತ ಹೇಳಿದಾಗ 10 ಹಲವಾರು ಸಮಸ್ಯೆಗಳು ಇರುತ್ತೆ. ಅಂದ್ರೆ
ನಮ್ಮ ಎಲ್ಲವೂ ಬಂದು ಇದು ಕರ್ಮಾಧಾರಿತವಾಗಿ ಇರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಕರ್ಮ ಆಧಾರಿತ ಬ್ಯಾಲೆನ್ಸಿಂಗ್ ಕರ್ಮ ಅಂತೇನಿದೆ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳೋಕೆ ಅಥವಾ ಆ ಕರ್ಮಗಳನ್ನು ನಾವು ಏನ್ ಹೇಳ್ಬೋದು ಅದನ್ನ ಅಳಿಸ್ಲಿಕ್ಕೆ, ಒಳ್ಳೆಯ ಕರ್ಮಗಳನ್ನ ನಾವು ಮುಂದಿನ ಜನ್ಮದಲ್ಲಿ ತಗೊಂಡು ಹೋಗ್ಲಿಕ್ಕೆ ನಮಗೆ ಇಂತಹ ನಮ್ಮ ಧರ್ಮದಲ್ಲಿ ಬರುವಂತಹ ನಮ್ಮ ಪ್ರತಿಯೊಂದು ಹಬ್ಬಗಳು, ಒಂದು ದೀಪಾವಳಿ ಆಗಿರ್ಬೋದು, ಒಂದು ಶಿವರಾತ್ರಿ ಆಗಿರ್ಬೋದು, ಒಂದು ಸಂಕ್ರಾಂತಿ ಆಗಿರ್ಬೋದು, ಅಥವಾ ಆಷಾಢ, ವರಮಹಾಲಕ್ಷ್ಮಿ, ಈ ತರ ಪ್ರತಿ ಹಬ್ಬಗಳಲ್ಲೂ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಹಾಗಾಗಿ ಆ ದಿನದಂದು ನಾವು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳಿಗೆ ಸರಳವಾಗಿ ನಾವು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳು ಅಂತ ನಾ ಹೇಳ್ತೀನಿ. ಹಾಗೇನೇನೆ ನಾವು ಮಾಡುವಂಥದ್ದು ಶುಚಿರ್ಭೂತರಾಗಿರ್ಬೇಕು. ಜೊತೆಗೆ ಸಾಧ್ಯ ಇದ್ದವರು ನಿಮ್ಮ ಮನೆಯ ಪ್ರಕಾರನೇ ನೀವು ಮಾಡ್ಬೋದು. ಕೆಲವರು ನೀವು ನೋಡ್ಬೋದು, ಬೆಳಿಗ್ಗೆ ಖಾಲಿ ಹೊಟ್ಟೆಲಿದ್ದು ಮಧ್ಯಾಹ್ನ ಮೇಲೆ ಖಾಲಿ ಹೊಟ್ಟೆಲಿ ಇರ್ತಾರೆ, ಸಂಜೆನೂ ಫಲಹಾರ ತಗೊಂಡು ಆನಂತರ ಶಿವಪೂಜೆಯನ್ನ ಮಾಡ್ತಾರೆ. ಕೆಲವರು 2 ದಿನ ಹಿಂದಿನ ದಿನನೂ ತಿನ್ನಲ್ಲ, ಮಾರನೆಗೂ ತಿನ್ನಲ್ಲ, ಅದು ಮಾರನೇನೂ ತಿನ್ನಲ್ಲ, ಆ ಥರನೂ ಇದ್ದಾರೆ. ಕೆಲವರು ಅಂದ್ರೆ ಒಬ್ಬರೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಹಿರಿಕರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮ ಪದ್ಧತಿ ಅಂತಾನೆ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿಗೆ ನಾವು ಮಾಡ್ಬೇಕಾಗಿರುವಂಥದ್ದು ಮೊದಲಿಗೆ ಬಂದು ಕುಲದೇವರ ಆರಾಧನೆ, ಗಣಪತಿಯ ಆರಾಧನೆ, ಜೊತೆಗೆ ನಮ್ಮ ಇಷ್ಟ ದೇವರಿಗೆ ನಾವು ಒಂದು ಸಂಕಲ್ಪವನ್ನ ಮಾಡಬೇಕಾಗುತ್ತೆ. ಸಾರಿ, ಆ ಸಂಕಲ್ಪ ಬಂದು ನಿಮಗೆ ಈ ರೀತಿ ಇರಬೇಕಾಗುತ್ತೆ. ನಾವು ಇಷ್ಟ ದೇವರೇ ಆಗಿರ್ಬೋದು, ಅಥವಾ ಕುಲದೇವರೇ ಆಗಿರ್ಬೋದು, ಅಥವಾ ಮನೆ ದೇವರೇ ಆಗಿರ್ಬೋದು, ಖಂಡಿತವಾಗ್ಲೂ ನಮ್ಮ ಬಲಗೈಯಲ್ಲಿ ಸ್ವಲ್ಪ ಅಡಿಕೆ ತಗೋಬೇಕು. ಅಗಲವಾಗಿರುವಂತ ಅಡಿಕೆಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ, ಪುಷ್ಪ, ಜಲ ಮತ್ತು ನಾಣ್ಯವನ್ನ ತಗೊಂಡು, ಜೊತೆಗೆ 2 ದರ್ಬೆಗಳನ್ನ ತಗೊಂಡು ನೀವು ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರಿಗೆ ಇದು ತುಂಬಾ ಮಹತ್ವವಾದದ್ದು. ಯಾವುದೇ ಈ ತರ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಸಂಕಲ್ಪವು ಅತ್ಯಮೂಲ್ಯವಾಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನೀವು ಉಚ್ಚರಿಸುವಂತಹ ಮಂತ್ರಗಳು ಸಮೇತ ಅಷ್ಟೇ ಶುದ್ಧವಾಗಿ, ಭಕ್ತಿಯಿಂದ, ಪ್ರೀತಿಪೂರ್ವಕವಾಗಿ ನೀವು ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ನಿಮಗೆ ಗೊತ್ತಿರೋರು ಇದು ಯಾವ ಸಂವತ್ಸರ, ಹಾಗೆ ನಿಮ್ಮ ರಾಶಿ, ನಿಮ್ದು ಯಾವ ವಾರದಲ್ಲಿ ಹುಟ್ಟಿದಿರಿ, ಯಾವ ತಿಥಿಯಲ್ಲಿ ಹುಟ್ಟಿದಿರಿ, ಯಾವ ನಕ್ಷತ್ರದಲ್ಲಿ ಸಮೇತ ಹುಟ್ಟಿದಿರಿ ಅಂತ ಹೇಳ್ಬಿಟ್ಟು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಿಮ್ಮ ಆರೋಗ್ಯ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಒಂದು ಪ್ರತಿಷ್ಠೆಗಳಾಗಿರ್ಬೋದು, ಒಂದು ಪ್ರಾಪ್ತಿಗಳಾಗ್ಬೋದು, ಸಮಸ್ತ ಬಾಧೆಗಳ ಶಾಂತಿಗೆ ನಿಮ್ಮ ಒಂದು ಈ ಸಂಕಲ್ಪಗಳು ಉಂಟಾಗ್ಲಿ. ಅದರ ಜೊತೆಗೆ ಒಂದು ಸಂತಾನದ ಸಮಸ್ಯೆ ಆಗಿರ್ಬೋದು, ಹಲವಾರು ಸಮಸ್ಯೆಗಳಿಂದ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಅಥವಾ ಒಂದು ನಿಮಗೆ ಸಂಬಂಧಪಟ್ಟಂತ ಅರಿಷ್ಟ ದೋಷಗಳಿರ್ಬೋದು, ಕಷ್ಟ ಪೀಡೆಗಳಿರ್ಬೋದು, ಅಥವಾ ಯಾವುದೇ ಒಂದು ಸಮಸ್ಯೆಗಳು, ಆಚರಣೆಗಳು ನಿಮಗೆ ಸಫಲತೆಯನ್ನೇ ಕೊಡ್ತಾ ಇರಲ್ಲ, ಅಂತಹ ಸಂದರ್ಭದಲ್ಲಿ ಅಸಫಲತೆ ಅಂತ ನಾವು ಹೇಳ್ತೀವಿ. ಒಂದು ಸಫಲತೆಯನ್ನ ಕಾಣದೆ ಅಸಫಲತೆ ಇರುತ್ತೆ. ಅಥವಾ ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು, ಅದೆಲ್ಲವನ್ನು ನಾವು ನಡೆಸಲಿಕ್ಕೆ ನಮಗೆ ಇಂತಹ ಒಂದು ಸಂಕಲ್ಪವು ನಮಗೆ ಸಂಪೂರ್ಣವಾದಂತಹ ಒಂದು ನಮ್ಮ ಕಷ್ಟಗಳನ್ನು ನಿರ್ಮೂಲನೆಗೊಳ್ಳಲಿಕ್ಕೆ ನಾವು ಈ ಸಂಕಲ್ಪವನ್ನ ನಾವು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ಬಂದು ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ ಅಂತೇಳಿ ಸಾಧ್ಯ ಆದವರು 28 ಬಾರಿ, ಇಲ್ಲದ್ರೆ 56 ಬಾರಿ, ಇಲ್ಲವೇ 108 ಬಾರಿ ಮೊದಲಿಗೆ ಜಪಿಸಿ ಅಂತ ಹೇಳ್ತೀವಿ. ಗಣಪತಿಯನ್ನ ಜಪಿಸಿ ಆನಂತರದಲ್ಲಿ ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು ಏನಿದೆ ಮನಸಾರೆ ನೀವು ಶರಣ ಆಗ್ಬೇಕು ಅಂತ ನಾ ಹೇಳ್ತೀನಿ. ಪ್ರತಿ ಬಾರಿ ನಾ ಹೇಳೋದಿಷ್ಟನೇನೆ, ದೇವರಿಗೆ ಯಾವುದೇ ರೀತಿಯ ಆಡಂಬರ ಬೇಕಾಗಿಲ್ಲ. ನಮ್ಮ ಮನಸ್ಸೋ ಇಚ್ಛೆಯಿಂದ ಪ್ರೀತಿ ಪೂರ್ವಕವಾಗಿ ಅಟ್ಲೀಸ್ಟ್ ನಿಮಗೆ ಬಿಲ್ವಪತ್ರೆ 1 ಸಿಕ್ಕಿದ್ರೂ ಸಂತೋಷ, 2 ಸಿಕ್ಕಿದ್ರೂ ಸಂತೋಷ, 3. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನೀವು ಸಿಟಿಲಿ ಇರ್ತೀರಿ, ಖಂಡಿತವಾಗ್ಲೂ ಅವೆಲ್ಲದಕ್ಕೂ ಕಷ್ಟ ಇದ್ದವರು ನೀವು ಈ ರೀತಿ ಮಾಡಬಹುದು. ಖಂಡಿತವಾಗ್ಲೂ ಗಣಪತಿಯ ಮಂತ್ರ ಹೇಳ್ಕೊಂಡು ಆನಂತರದಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸರಳವಾಗಿರುವಂತ ಮಂತ್ರ. ಇಲ್ಲಿ ನಾನು ಬಂದು ರುದ್ರ ಚಮಕನೂ ಹೇಳ್ತಾ ಇಲ್ಲ, ರುದ್ರ ಮಂತ್ರಗಳನ್ನು ಕೊಡ್ತಾ ಇಲ್ಲ. ಸರಳವಾಗಿರುವಂಥದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಆ ದಿನದಿಂದನೇ ನೀವು ಮಂತ್ರದ ಪಠನೆಯನ್ನ ಆರಂಭ ಮಾಡಿ. ದಿನಕ್ಕೆ ಇವತ್ತಿನ ದಿನ ಮೊದಲಿಗೆ 108 ಮಾಡಿ, 208 ಮಾಡಿ, 308, ಆ ತರ ನಿತ್ಯವೂ ಒಂದೊಂದೇ ಜಾಸ್ತಿಯಾಗಿ ನೀವು ಮಾಡ್ತಾ ಹೋಗಿ. ಸ್ನಾನ ಮಾಡ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ, ಇಲ್ಲದ್ರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಮೊದಲ ಬಾರಿಗೆ ಆರಂಭ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮುಂದಿನ ಶಿವರಾತ್ರಿ ನೀವು ಚಾಲೆಂಜ್ ಮಾಡಿ,
ಯಾಕಂದ್ರೆ ಈ ವಿಡಿಯೋ ಆನಂತರ 1 ವರ್ಷ ಆದ ನಂತರ ಈ ನನ್ನ ವಿಡಿಯೋ ಹಾಗೆ ಇರುತ್ತೆ. ನೀವು ಆನಂತರ ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಉದ್ಯೋಗದಿರ್ಬೋದು, ಆರೋಗ್ಯದಿರ್ಬೋದು, ಕೆಲಸಗಳು ನಿಂತು ಹೋಗ್ತಾ ಇರ್ಬೋದು, ಅಥವಾ ನಮಗೆ ಯಾವುದೋ ಮನೆ ಕಟ್ಟೆ ಅರ್ಧಕ್ಕೆ ನಿಂತೋಗಿದೆ, ಪ್ರಮೋಷನ್ ಆಗ್ತಾ ಇಲ್ಲ, ಏನು ಈ ತರ ಹಲವಾರು ಸಮಸ್ಯೆಗಳು ಏನಿದೆ, ಅದೆಲ್ಲದಕ್ಕೂ ನೀವು ಆ ದಿನದಂದು ಸರಿಯಾದ ರೀತಿಯಲ್ಲಿ ಸಂಕಲ್ಪಗಳನ್ನ ಮಾಡಿ ನೀವು ಪ್ರತಿ ಬಾರಿ ಮಂತ್ರವನ್ನ ನೀವು ಪಠನೆಯನ್ನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ಮುಂದಿನ ಶಿವರಾತ್ರಿ ಒಳಗಡೆ ನೀವು ಬೇಕಾದ್ರೆ ಒಂದು ಪುಸ್ತಕದಲ್ಲಿ, ಒಂದು ಡೈರಿಲಿ ಬರೆದಿಟ್ಕೊಳ್ಳಿ. ಆ ದಿನದಿಂದ ಮುಂದಿನ 3 ತಿಂಗಳು, ಮುಂದಿನ 6 ತಿಂಗಳು, ಅಥವಾ ಮುಂದಿನ 1 ವರ್ಷದ ಒಳಗಡೆ ನಿಮ್ಮ ಜೀವನದಲ್ಲಿ ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಒಂದು ಮದ್ದಿಡು ಕ್ರಿಯೆ ಆಗಿರ್ಬೋದು, ನಿಮ್ಮ ಯಾವುದೇ ಸಮಸ್ಯೆ ಆಗ್ಲಿ ಖಂಡಿತವಾಗ್ಲೂ ಅದಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಈ ಮಂತ್ರದ ಪಠನೆಯೊಂದಿಗೆ ಪ್ರತಿ ಸೋಮವಾರದಂದು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅರ್ಧ ಲೀಟರ್ ಹಾಲು ಜೊತೆಗೆ ಸ್ವಲ್ಪ ಎಳ್ಳನ್ನು ಹಾಕ್ಬಿಟ್ಟು ನೀವು ಪ್ರತಿ ಬಾರಿ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರದಂದು ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳಿಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇಂತಹ ಒಂದು ನಮ್ಮ ಉತ್ತರಾಯಣ ಕಾಲದಲ್ಲಿ ಬಂದಿರುವಂತಹ ಒಂದು ಶಿವರಾತ್ರಿ ಅಂತ ಹೇಳ್ತೀವಿ. ಇದು ಸ್ಪೆಸಿಫಿಕ್ ಅಂದ್ರೆ ಮೂಲವಾಗಿ ಹೇಳ್ಬೇಕು ಅಂದ್ರೆ ಏನಾದ್ರೂ ಇಂಗ್ಲಿಷಲ್ಲಿ ಮಾತಾಡಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತೀನಿ. ಕೆಲವೊಂದೊಂದು ಸಂದರ್ಭದಲ್ಲಿ ಇಂತಹ ಮುಹೂರ್ತಗಳು ಸಿಗುವುದು ನಮಗೆ ತುಂಬಾ ವಿಶೇಷತೆ ಆಗಿರುತ್ತೆ. ಇಂತಹ ಮುಹೂರ್ತದಲ್ಲಿ ಆಧ್ಯಾತ್ಮ ಸಾಧನೆಗೆ ಅಥವಾ ಮೋಕ್ಷದ ಚಿಂತನೆಗೂ ಸಮೇತ ಇದು ನಮಗೆ ದಾರಿಯಾಗುತ್ತೆ. ನಮಗೆ ಮನೆಯಲ್ಲಿ ಜಪ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಶಿವನ ದೇವಾಲಯ ಅಂತ ಏನಿದೆ ಆ ಶಿವನ ದೇವಾಲಯಕ್ಕೆ ಸಮೇತ ನೀವು ಹೋಗಿ ಒಂದು ಸಣ್ಣ 2 ಹಣತೆಯಲ್ಲಿ ತುಪ್ಪದ ದೀಪವನ್ನಾದ್ರೂ ಹಚ್ಚಿ, ಎಳ್ಳೆಣ್ಣೆಯನ್ನ ದೀಪವನ್ನ ಹಚ್ಚಿ, ಇಲ್ಲದಿದ್ರೆ ನೀವು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಶುಚಿರ್ಭೂತರಾಗಿನೇ ನೀವು ಮಂತ್ರವನ್ನ ನೀವು ಪಠನೆಯನ್ನ ಸಮೇತ ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಏಳಿಗೆ ಸಮೇತ ಆಗುತ್ತೆ, ದಾರಿ ಸಮೇತ ಆಗುತ್ತೆ. ಇದು ಆಗುತ್ತಾ ಆಗಲ್ವಾ ಅಂತ ಹೇಳಿ ಮನಸ್ಸೋ ಇಚ್ಛೆಯಿಂದ ನೀವು ಏನು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದನ್ನ ಹಾಕೋಬೇಡಿ. ಆಗುತ್ತಾ ಆಗಲ್ವಾ ಅಂತ ಒಂದು ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ. ಆಗ ಯಾವಾಗ ನೀವು ಇಂಥ ಪರಿಹಾರಗಳನ್ನ ನೀವು ಮನೆಯಲ್ಲೇ ಕೂತು ಇಷ್ಟ ದೇವತೆಯ ಜೊತೆಗೆ ನಿಮ್ಮ ಕುಲದೇವರ ಜೊತೆಗೆ ನೀವು ಇದನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಜೊತೆಗೆ ನೀವು ಪ್ರಸನ್ನಗೊಳ್ತೀರಿ. ಕೀರ್ತಿ ವೈಭವ ಜೊತೆಗೆ ಪ್ರತಿಷ್ಠೆ ಆರೋಗ್ಯ ಸಮಸ್ತ ಬಾಧೆಗಳ ಶಾಂತಿಗೆ ನಿಮ್ಮ ಮೇಲೆ ಒಂದು ಶುಭ್ರವಾಗಿರುವಂತಹ ಬೆಳಕಿನ ರೂಪದಲ್ಲಿ ಆ ಭಗವಂತನ ಚೈತನ್ಯದ ಶಕ್ತಿಯು ನಿಮಗೆ ಸೇರ್ಪಡೆ ಆಗುತ್ತೆ. ಇದು ನೀವೇ ಮಂತ್ರವನ್ನ ಪಠನೆ ಮಾಡ್ತಾ ಹೋಗೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ತರ ವಿಶೇಷವಾದಂತಹ ದಿನಗಳು, ವಿಶೇಷವಾದಂತಹ ಒಂದು ಕುಂಡಲಿ ನಿಮಗೆ ಏರ್ಪಡೋದೇ ಅಪರೂಪ. ಎಷ್ಟೋ ವರ್ಷಗಳಿಗೆ ಒಮ್ಮೆ ಎಷ್ಟೋ ಸಮಯಕ್ಕೆ ಬರ್ತೀಗ 144 ವರ್ಷಗಳಿಗೆ ಹೇಗೆ ನಮಗೆ ಕುಂಭಮೇಳ ಬಂದಿದೆಯೋ ಅದೇ ತರ ಈ ತರ ವಿಶೇಷವಾದಂತಹ ಕುಂಡಲಿ ಬರೋದು ಅಪರೂಪ. ಹಾಗಾಗಿ ನಾವೆಲ್ಲರೂ ಮೋಕ್ಷದ ಚಿಂತನೆಗೆ ಅಥವಾ ಆಧ್ಯಾತ್ಮದ ಚಿಂತನೆ, ಯಾಕಂದ್ರೆ ನಾವೆಲ್ಲರೂ ಭೌತಿಕ ಬದುಕಿನಲ್ಲಿದ್ದೀವಿ, ಆದರೆ ಆ ಭೌತಿಕ ಬದುಕಿನಿಂದ ಆಧ್ಯಾತ್ಮ ಅಥವಾ ಮೋಕ್ಷ ಎಲ್ಲರೂ ಹೇಳುವಂಥದ್ದು ಕೊನೆಯಲ್ಲಿ ನನಗೆ ಸ್ವರ್ಗ ಸಿಕ್ಕಿದ್ರೆ ಸಾಕಪ್ಪ, ನನಗೆ ಮೋಕ್ಷ ಸಿಕ್ಕಿದ್ರೆ ಸಾಕು ಅಂತ. ಸೊ ಹಾಗೇನೇನೆ ಇವತ್ತಿನಿಂದ ನಾವು ಮಾಡ್ಕೊಂಡೋದ್ರೆ ನಮ್ಮ ಕೊನೆಯ ದಿನಗಳಲ್ಲಿ ನಾವು ಮಾಡಿರುವಂತಹ ಎಲ್ಲ ಒಂದು ಕರ್ಮಗಳು ತಿಕ್ಕಿ ತೀಡಿ ಇದರಿಂದ ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಹಾಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಬಾಧೆ ಅಥವಾ ಇನ್ನಿತರ ಸಮಸ್ಯೆಯಿಂದ ತಲೆ ಕೂದಲು ಸಿಕ್ಕಾಬಟ್ಟೆ ಎಷ್ಟೋ ಜನಕ್ಕೆ ಉದುರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಲೆಗೆ ಹಾಕುವಂತ ಎಣ್ಣೆ ನನ್ನಲ್ಲಿ ಲಭ್ಯ ಇರುತ್ತೆ. 100 ml 200 ml 500 ml ವಾಟ್ಸಪ್ ಮುಖಾಂತರ ಬೇಕಿದ್ದಂತಹ ಸಂದರ್ಭದಲ್ಲಿ ನೀವು ತರಿಸ್ಕೋಬಹುದು. ಅದನ್ನ ಕೊರಿಯರ್ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ಲಾಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಇಂತಹ ವಿಷಯಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೇನೇನೆ ಮೋಕ್ಷದ ಚಿಂತನೆಯೊಂದಿಗೆ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ತೆ.